यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಈಗಾಗಲೇ ಅಕ್ರಮ ಸರಾಯಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಪೊಲೀಸರು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಬ್ಸರ್ವೇಷನ್ ಮತ್ತೆ ಸರ್ವೆಲೆನ್ಸ್ ಇಟ್ಟಾಗ DSP ಸಿಟಿ ಆದಂತ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ್ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ ಅನ್ನ ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತೆ ಹಿಂದ್ಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನ ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರಾಂಡೆಡ್ ಲಿಕ್ಕರ್ ಅನ್ನ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಅಪ್ರಂಡಿ ಹೇಗೆ ಅಂತಂತಂದ್ರೆ, ಈ ಡ್ರೈವರ್ಸ್ ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ ಗಳು ಇಬ್ಬಿಬ್ರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ ಗಳಿಗೆ ಹೋಗಿ ವೆಹಿಕಲ್ ಅನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ ಇಂದ ಮತ್ತೆ ಬೇರೆ ಡ್ರೈವರ್ಸ್ ಗಳು ಬಂದು ಅದನ್ನ ನೆಕ್ಸ್ಟ್ ಲೊಕೇಶನ್ ಗೆ ತಗೊಂಡು ಹೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ ಹೋಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಡ್ರೈವರ್ಸ್ ಗಳನ್ನ ಶ್ರೀನಿವಾಸ್ ಅಂತಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿಯವನು, ಮತ್ತೆ ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ರಾಮ್ ಈತ ಸೊಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನ್ಗೆ ಓನರ್ಶಿಪ್ ಇರೋದು. ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಸೊ ದಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂತ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ರಿದ್ದು ಮತ್ತೆ ಈ ಏನು ಮಾರಾಟವನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂತಹ ಲೀಗಲಿ ಬ್ರಾಂಡೆಡ್ ಲಿಕ್ಕರ್ ಗೋವಾದಲ್ಲಿ ಅದು ಮಾರಾಟಕ್ಕೆ ಅವಕಾಶ ಇದೆ. ಯಾಕೆ ಇದನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದ್ರೆ, ಈ ನಮ್ಗೆ ಸಿಕ್ಕಿರುವಂತಹ ಈ ಏನು ಎಲ್ಲಾ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಷನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ ಗಳು ಸಿಕ್ಕಿದಾವೆ. ಅದರದ್ದು ಬರೇ ಲಿಕ್ಕರ್ ಬೆಲೆನೇ ಎಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯ್ತು ಅಂತಂತಂದ್ರೆ, ಕರ್ನಾಟಕದ ವ್ಯಾಲ್ಯೂನ ನಾವು ತಗೊಂಡ್ರೆ, ಯಾಕಂದ್ರೆ ಪ್ರತಿಯೊಂದು ಸ್ಟೇಟ್ ಅನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಅದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದ್ ವೇಳೆ ನಾವು ಇದನ್ನ ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ ಇದಕ್ಕೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾರಿದ್ರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗ್ಲೂ ಕೂಡ ಇದು ಆಲ್ಮೋಸ್ಟ್ 2 ಟೈಮ್ಸ್ ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಈ ಲಿಕ್ಕರ್ ಅನ್ನ ಸಾಗಾಟನೆ ಮಾಡುವಂತ ಒಂದು ಟ್ರಕ್ ಅನ್ನ ಇಂಟರ್ಸೆಪ್ಟ್ ಮಾಡಿ ವಿಜಯಪುರ DSP ಸಿಟಿ ನಾಗರಾಜು ಮತ್ತೆ CPI ಗೋಲ್ಗುಂಬಜು, PSI ಜಲ್ನಗರ ಮತ್ತು ಅವರ ಠಾಣಾ ಸಿಬ್ಬಂದಿ ಅವರು ಅದನ್ನ ಸಕ್ಸಸ್ಫುಲ್ ಆಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. 4 ಜನನ ಈಗಾಗಲೇ ಅರೆಸ್ಟ್ ಮಾಡಿದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಅದನ್ನ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಸ್ ಪರ್ ಅವರ್ ಪ್ರೆಸೆಂಟ್ ಇನ್ಫಾರ್ಮೇಶನ್ ಅವರು ಧಾರವಾಡ ಜಿಲ್ಲೆ, ದೆನ್ ಬೆಳಗಾವಿ, ಬಾಗಲಕೋಟು ಮತ್ತೆ ಬಿಜಾಪುರ, ದೆನ್ ಸೊಲಾಪುರ ಆ ರೀತಿ ಮೂವ್ಮೆಂಟ್ ಇದೆ. ಬಟ್ ನಮ್ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಅವ್ರು ಒಂದ್ ರೂಟ್ ಇರ್ಲಿಕ್ಕಿಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ಸ್ ಇರ್ಬೋದು. ಬೇರೆ ಬೇರೆ ಕಡೆ ತಗೊಂಡು ಹೋಗುವಂತ ಸಾಧ್ಯತೆ ಎಲ್ಲ ಇರುತ್ತೆ. ದಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಹೌದು, ಈ ಮಾಲು ಹೋಗ್ತಾ ಇರೋದು ಅಲ್ಲಿ. ಬಟ್ ವಿ ನೀಡ್ ಟು ಗೋ ಇನ್ ಟು ಡಿಟೇಲ್ಸ್. ಯಾಕಂದ್ರೆ ಇದು ಒಂದೇ ಜಾಗಕ್ಕೆ ಹೋಗೋದು ಅಷ್ಟೇ ಇರಲ್ಲ, ಬೇರೆ ಬೇರೆ ಕಡೆ ಹೋಗೋ ಸಾಧ್ಯತೆನೂ ಇರುತ್ತೆ. ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡೋದು. ನಮ್ಮ ರಾಜ್ಯದ ಒಟ್ಟು ಮೌಲ್ಯ ಇದ್ರದ್ದು 74 ಲಕ್ಷ ಚಿಲ್ಲರೆ. ಇದು 75 ಲಕ್ಷದ ಮೌಲ್ಯದ, ಅಂದ್ರೆ ಗೋವಾ ರೇಟಿನ ಪ್ರಕಾರ, ಗೋವಾ MRP ರೇಟಿನ ಪ್ರಕಾರ 75 ಲಕ್ಷ ಮೌಲ್ಯ ಆಗುತ್ತೆ ಈ ಎಲ್ಲಾ ಬಾಕ್ಸ್ ಗಳದ್ದು. ಕರ್ನಾಟಕದಲ್ಲಿ ಇದು 1,36 ಲಕ್ಷ ಆಗುತ್ತೆ ಅಂದಾಜು ವೆಚ್ಚ. 1,36 ಲಕ್ಷ ಆಗುತ್ತೆ. ಬರೀ ಲಿಕ್ಕರ್ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ಮಹಾರಾಷ್ಟ್ರದ ರೇಟ್ ಗೊತ್ತಿಲ್ಲ ನನಗೆ. ಸೊ ವಿ ಹ್ಯಾವ್ ಟು ಚೆಕ್. ಎವ್ರಿ ಸ್ಟೇಟ್ ಹ್ಯಾಸ್ ಅ ಡಿಫ್ರೆಂಟ್ ರೇಟ್ಸ್. ಇದು ಟೋಟಲ್ಲು ಇಲ್ಲಿದೆ. ಇದು ಟೋಟಲ್ಲು ನಮ್ದು ಸುಮಾರು 19, 23, 38, 48, 58 ಸುಮಾರು 61,000 ಬಾಟಲ್ಸ್ ವರ್ಗುನು ಆಗುತ್ತೆ ಟೋಟಲ್ ಬಾಟಲ್ಸ್ ಅಂದಾಜು. ಎಸ್, ಇಟ್ ಇಸ್ ದ ಟೋಟಲ್ ಬಾಟಲ್ಸ್. ಬಾಟಲ್ ಸೈಜ್ ಅದು ವೇರಿ ಇರ್ಬೋದು. ಟೋಟಲ್ ಬಾಟಲ್ಸ್ ನಕಲಿ ಏನಲ್ಲ. ಇದು ಸುಮಾರು 12,952 ಲೀಟರ್ ಲಿಕ್ಕರ್ ಇದೆ ಎಲ್ಲ ಸೇರಿ.
12,952 ಲೀಟರ್ ಲಿಕ್ಕರ್ ಇದೆ. ಸೊ ಮತ್ತೆ ಲಾರಿನೂ ಕೂಡ 28 ಲ್ಯಾಕ್ಸ್ ನಿಯರ್ಲಿ ಎಲ್ಲ ಸೇರಿದ್ರೆ ಸುಮಾರು ಗೋವಾ ರೇಟಿಗೆ ಹೋದ್ರೆ ಇದು 1,79,560 ರೂಪಾಯಿ ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರಾಸ್ ಕರ್ನಾಟಕ ರೇಟಿಗೆ ಹೋದ್ರೆ ಇದು 1,65,00,000 ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತೆ ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮ್ ನ ಕರ್ಕೊಂಡು ಹೋಗಿ ರೇಡ್ ಮಾಡಿದ್ದಾರೆ. ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದ್ರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ತರ ಬೇರೆನೂ ಮಾಡ್ತಾ ಇರ್ಬೋದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಎಸ್, ಇಟ್ ಈಸ್ ಅದ್ರ ಮೇಲೆ ಬರೆದಿದ್ದಾರೆ ಬ್ರ್ಯಾಂಡಿಂಗ್ ನಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತ ಹೇಳಿ. ಸೊ ಅಲ್ಲಿ ಕಡಿಮೆ ರೇಟ್ ಇದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂತ ಒಂದು ಇದನ್ನ ಮಾಡಿದ್ದಾರೆ. ಅದನ್ನ ಆ ಸ್ಟಿಕ್ಕರ್ ಅಂತ ಈಗ ಆಸ್ ಆಫ್ ನೌ ಗೋವಾದ್ಯಂತ ಇದೆ. ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನ ತೆಗಿತಾರೆ. ಸೊ ದಟ್ ಅವ್ರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತೇಳಿ. ಬಟ್ ಇದನ್ನ ಏನು ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನ ಎಲ್ಲ ಹಾಕಿದ್ದಾರೆ, ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳಿ ಗೊಬ್ಬರವನ್ನ. ಸೊ ದಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತೇಳಿ ಅನ್ಸುತ್ತೆ. ಬಟ್ ಒಳಗಡೆ ನೀವು ಎಲ್ಲ ತೆಗೆದಾಗ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತೇಳಿ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಅದನ್ನ ಕಂಟಿನ್ಯೂ ಮಾಡುತ್ತೆ. ಥ್ಯಾಂಕ್ ಯು. ಸೊ ಎಂಟೈರ್ ಸಿಟಿ ಸಬ್ ಡಿವಿಷನ್ DSP ಮತ್ತು ಅವರ ತನಿಖಾ ತಂಡಕ್ಕೆ ನಾವು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ರೆಸ್ ನೋಟ್ ಇದೆ, ಅದನ್ನು ಕೂಡ ತಮ್ಮ ಗಮನಕ್ಕೆ ತಗೊಂಡ್ಬರ್ತೇವೆ. ಡೆಫಿನೆಟ್ಲಿ. ಸೊ ಇಲಾಖೆಯಿಂದ ಅವ್ರಿಗೆ ಏನೇ ಗೌರವಗಳು ಸಿಗಬೇಕು ಅದು ಡೆಫಿನೆಟ್ಲಿ ಸಿಗುತ್ತೆ. ಸೊ ಯಾವಾಗ ಅವರು ಒಳ್ಳೆ ಕೆಲಸ ಮಾಡಿರ್ತಾರೆ, ಯಾವುದೇ ಕೊರತೆ ಇರಲಾರ್ದಾಗೆ ಅವರಿಗೆ ಡೆಫಿನೆಟ್ಲಿ ವಿಲ್ ರಿವಾರ್ಡ್ ಇಟ್. इंशाल इंग्लिश मीडियम स्कूल विजयपुर, एडमिशन्स ओपन, नर्सरी से लेकर हाई स्कूल तक एडमिशन तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए।
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।